ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ
ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ನೋಡಿ, ಯಾವಾಗ ಖಮೇನಿ ಹತ್ಯೆ ಆಯಿತೋ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇಸ್ರೇಲ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನಿಂದ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನರನ್ನ ವಾಪಸ್ ತನ್ನತ್ತ ಕರೆಸಿಕೊಳ್ಳೋದಕ್ಕೆ, ಜೊತೆಗೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿದೆ ಅಂತೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಇರಾನ್ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ಕೊಟ್ಟಿದೆ. ಇಸ್ರೇಲ್ ಮಾಡಿರುವ ವ್ಯವಸ್ಥೆ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೇಶ ತೊರೆಯುವಲ್ಲಿ ಅಮೆರಿಕ ರಾಯಭಾರ ಕಚೇರಿ ನೆರವು ಸಿಗಲ್ಲ, ಸಾಧ್ಯವಾದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಇನ್ನು